ಇವತ್ತು ಒಂದು 25 ಕ್ವಶನ್ ಇರುತ್ತೆ. ನಮ್ಮಿಬ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದೀವಿ. ಸೊ ಅದ್ರ ಬಗ್ಗೆ ವಿಡಿಯೋ ಅಲ್ಲಿ ಕ್ವಶನ್ ಕೇಳ್ತಾರೆ ಹಿಂದ್ಗಡೆ. ಕ್ವಶನ್ ರೆಡಿ ಮಾಡ್ಕೊಂಡಿದ್ದಾರೆ, ಗೊತ್ತಿಲ್ಲ ಹೆಂಗಿದೆ. ಚಾಟ್ ಜಿಪಿಟಿಯಿಂದ ಏ ನೋ ಚಾಟ್ ಜಿಪಿಟಿ ಎಲ್ಲ ಓನ್ ಕ್ವಶನ್. ಓನ್ ಎಕ್ಸ್ಪೀರಿಯನ್ಸ್ ಅವಳದು. ಸರಿ, ನಾನೊಂದು ಹೇಳ್ತೀನಿ. ಎಕ್ಸ್ಪೀರಿಯನ್ಸ್ ಇದ್ರಿಂದ ಯಾರು ಎಷ್ಟು ಅರ್ಥ ಮಾಡ್ಕೊಂಡವ್ರೆ ಅಂತ ಜಡ್ಜ್ ಮಾಡಕ್ ಆಗಲ್ಲ. ಇಲ್ಲ ಸುಮ್ಮನೆ ಫನ್ನಿ ಆಗಿ ಕೇಳ್ತಾ ಇರೋದು. ಲ್ಯಾಗ್ ಮಾಡಬೇಡಿ. ಸ್ಟಾರ್ಟ್ ದಿನ ನೀವೆಲ್ರಿಗೂ ಕ್ವಶನ್ಸ್ ಕೇಳ್ತೀರಾ, ಇವತ್ತು ನಾನು ನಿಮಗೆ ಕೇಳ್ತಾ ಇದೀನಿ. ಒಬ್ರಿಗೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ನೋಡ್ತೀನಿ. ನಾನು ಅದನ್ನೇ ಹೇಳಿದ್ದು. ಹೇಳು. ಏ ಹೋಗ್ ನೀನು. ಆಯ್ತು, ಕ್ವಶನ್ ಕೇಳಿ ಲ್ಯಾಗ್ ಮಾಡಬೇಡ. ನಿಮ್ಮಿಬ್ರಲ್ಲಿ ಯಾರು ಫಸ್ಟ್ ಐ ಲವ್ ಯು ಹೇಳಿದ್ದು? ನಾನೇ. ನೀನ್ ಹೇಳ್ಕೊಂಡ್ ಬರೆಯಂಗಿಲ್ಲ, ಅಲ್ಲಿ ಬರಿಬೇಕು. ಓಕೆ. ತೋರ್ಸ್ಬೇಕಾ? ಒಂದ್ ನಿಮಿಷ, ನೀನ್ ಹಂಗ ಹೇಳಿದ್ರೆ ಅವರು ಅದೇ ಆನ್ಸರ್ ಬರೀತಾರೆ. ಅವಾಗ ಇಬ್ರು ಟ್ಯಾಲಿ ಆಗುತ್ತೆ ಆನ್ಸರ್. ಬರದ್ಮೇಲೆ ನಾವಿಬ್ರು ಹೇಳ್ಬೇಕು. ಇಬ್ರು ಬರದ್ಮೇಲೆ ಆಮೇಲೆ ತೋರಿಸ್ಬೇಕು. ಹಿಂಗೆ ಇಲ್ಲಿ ಕ್ಯಾಮ್ರಾಗ ತೋರ್ಸಿ ಇವಾಗ. ಆಯ್ತು. ಇವ್ರೆ. ಓಕೆ, ಒನ್ ಕರೆಕ್ಟ್. ನೀವು ಫಸ್ಟ್ ಮೂವಿ ಯಾವುದು ನೀವು ಹೋಗಿದ್ದು? ಫಸ್ಟ್ ಮೂವಿ ಬಿಫೋರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್ ಅಲ್ಲ? ಬಿಫೋರ್ ಮ್ಯಾರೇಜ್. ಕಲ್ಪನಾ. ಕಾಣಿಸ್ತಿಲ್ಲ, ಜೋರಾಗಿ ನಾವೇ ಕಲ್ಪನಾ. ಹೇಳ್ಬಿಡ್ತೀವಿ ಜೋರಾಗಿ. ನಾವು ಬರದ್ಮೇಲೆ ನಾವೇ ಹೇಳ್ತೀವಿ. ಕ್ಯಾಮೆರಾ ಮುಂದೆ ತಗೊಂಡ್ ಮತ್ತೆ ಹಿಂದೆ ಹೋಗ್ಬಿಡು ಅಷ್ಟೇ. ಬರದ್ಮೇಲೆ ಹೇಳ್ಬಿಡೋಣ ಇಬ್ರು ಏನ್ ಆನ್ಸರ್ ಅಂತ. ನಿಮ್ಮಿಬ್ರಲ್ಲಿ ಯಾರು ತುಂಬಾ ರೊಮ್ಯಾಂಟಿಕ್? ಇವಳೇ ಆಲ್ ಇಂಡಿಯಾ ವಾಂಟ್ಸ್ ಟು ದಿಸ್ ಆನ್ಸರ್. 18+ ಕೇಳ್ತಾವಳೆ. ಏ ಇಲ್ಲ ಹಂಗೇನಿಲ್ಲ. ನೀವಿಬ್ರಲ್ಲಿ ಸ್ಪೆಲ್ಲಿಂಗ್ ಎಲ್ಲ ತೋರಿಸ್ಬಿಡೋಣ. ಅದಕ್ಕೆ ಹೇಳಿದ್ದು, ನೀನ್ ಬರದ್ಮೇಲೆ ಹಿಂಗೆ ತೋರಿಸ್ಬಿಟ್ಟು. ಅವ್ರು ಇಂಗ್ಲಿಷ್ ಮೀಡಿಯಂ, ಕನ್ನಡ ಬರಲ್ಲ ಪಾಪ. ನೀವಿಬ್ರಲ್ಲಿ ಇವಾಗ ಮೂವಿ ನೋಡ್ಬೇಕಾದ್ರೆ ಯಾರು ಬೇಗ ಎಮೋಷನ್ ಆಗ್ತೀರಾ? ಅವ್ರಂತ ಮೂವಿನೇ ನೋಡಲ್ಲ. ನಾನೇ. ಓ ಒಂದು ರಾಂಗ್. ಆಯ್ತು. ಇವಾಗ ನಿಮ್ಮಿಬ್ರಲ್ಲಿ ಅಂದ್ರೆ ಅಪೋಸಿಟ್ ಅನ್ಕೊಳ್ಳಿ. ಅವ್ರು ಇವಾಗ 1 crore ಏನಾದ್ರು ಲಾಟ್ರಿ ಹೊಡಿತು, ಇವ್ರಿಗೆ ಏನಾದ್ರು 1 crore ಲಾಟ್ರಿ ಹೊಡಿತು. ನೀವಿಬ್ರು ಫಸ್ಟ್ ಏನ್ ಪರ್ಚೇಸ್ ಮಾಡ್ತೀರಾ? ಅವ್ರೇನ್ ಪರ್ಚೇಸ್ ಮಾಡ್ತಾರೆ ಅಂತ ನೀವು ಬರಿಬೇಕು, ನೀವೇನ್ ಪರ್ಚೇಸ್ ಮಾಡ್ತೀರಾ ಅಂತ ನೀವು ಬರಿಬೇಕು. ನಾನು ಆಲ್ಮೋಸ್ಟ್ ಡೊನೇಟ್ ಮಾಡ್ತೀನಿ, ನನಗೆ ಎಷ್ಟು ಬೇಕಷ್ಟು ತಗೊಂಡು. ಬರ್ತಿದ್ಲು. ಲ್ಯಾಂಡ್ ಪ್ಲಸ್ ಡೊನೇಟ್ ಅಂತಾನೆ ಬರ್ದಿದ್ದೀನಿ. ಓಕೆ, ನಿಮ್ಮಿಬ್ರಲ್ಲಿ ಯಾರು ತುಂಬಾ ಜಾಸ್ತಿ ದುಡ್ಡು ಖರ್ಚು ಮಾಡ್ತೀರಾ? ಹೇಳಂಗಿಲ್ಲ, ಬರೀ ಬರ್ಬಿಟ್ಟು ತೋರಿಸ್ಬೇಕು. ನಾನೇ. ಇಬ್ರು ಖರ್ಚು ಮಾಡ್ತೀವಿ. ಹೇಳ್ಬೇಕು ಅಂದ್ರೆ ಇಲ್ಲ ಒಂದೇ ಆನ್ಸರ್ ಇರ್ಬೇಕು, ಒಂದೇ ಆನ್ಸರ್ ಇರ್ಬೇಕು. ಇವಳಿಗೆ ಗೊತ್ತಾಯ್ತು. ನಾನ್ ಬರ್ದಿರೋದು ನನ್ಗೆ ಅರ್ಥ. ನೀವಿಬ್ರಲ್ಲಿ ಏನಾದ್ರು ಫೈಟ್ ಆದಾಗ ಯಾರು ಫಸ್ಟ್ ಸಾರಿ ಕೇಳ್ತೀರಾ? ಇವ್ರೆ. ಓಕೆ, ನೆಕ್ಸ್ಟ್ ಕ್ವೆಶನ್. ನಿಮ್ಮಿಬ್ರಲ್ಲಿ ಅಂದ್ರೆ ಯಾರು ಯಾವ ಟಾಪಿಕ್ ಬಗ್ಗೆ ಮಾತಾಡೋದೇ ಇಲ್ಲ, ಅಂದ್ರೆ ಜಾಸ್ತಿ ಆ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ, ಅದನ್ನ ಇಗ್ನೋರ್ ಮಾಡ್ತಾರೆ ಅಂತ. ಯಾವ ಟಾಪಿಕ್? ಅವ್ರೇನ್ ಇಗ್ನೋರ್ ಮಾಡ್ತಾರೆ ಅಂತ ನೀವು ಬರೀಬೇಕು. ಅವ್ರೇನ್ ಯಾವ್ದ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಅಂತ ಕ್ವಶನ್. ನಾನೇನು ಬರ್ಯೋದೇ ಇಲ್ಲ. ಇಲ್ಲ ಬರಿಬೇಕು. ಬರೀ ಇವಳು ನನ್ನ ಬಗ್ಗೆ ಬರಿಬೇಕಾ? ನೀನ್ ನನ್ನ ಬಗ್ಗೆ ಬರಿ, ನಾನು ನಿನ್ ಬಗ್ಗೆ ಬರೀತೀನಿ. ಬಟ್ ನಿನಗೆ ಹೆಂಗ್ ಗೊತ್ತಾಗತ್ತೆ ನಾವು ಅದೇ ಹೇಳಿದೀವಿ ಅಂತ? ತೋರಿಸ್ತೀರಲ್ಲ ಇವಾಗ ಆನ್ಸರ್. ಆಯ್ತು, ಅವ್ಳು ಸರಿನಾ ತಪ್ಪು ಅಂತ ಹಿಂಗ್ ಹೇಳ್ತಾರೆ. ನಿನ್ ಕ್ವಶನ್ ಇದೆ. ಈ ಕ್ವಶನ್ ಉಲ್ಟಾ ಸರಿಯಾಗಿಲ್ಲ. ಇಲ್ಲ, ನೀವು ತೋರಿಸಿ ಫಸ್ಟ್. ನಾನು ಹೇಳ್ದೆ, ಇವಳು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಲ್ಲ ಅದು. ನೀವೇನ್ ಬರ್ತೀರಾ? ಅವ್ರೇನು ಬರೆಯೋದೇ ಇಲ್ಲ. ಯಾಕೆ? ನಾನು ಬರೆಯೋದೇ ಇಲ್ಲ. ಏನಾರು ಬರಿಬೇಕು, ಅದ್ ಹೆಂಗ್ ನೀನ್ ಜಡ್ಜ್ ಮಾಡಕ್ಕಾಗಲ್ಲ. ಒಂದ್ ನಿಮಿಷ, ನನ್ ಕ್ವಶನ್ ಅವ್ರ ಏನ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಅಂತ. ಇದು ನಾರ್ಮಲ್ ಆಗಿ ಸೋಷಿಯಲ್ ಮೀಡಿಯಾದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ನೀವು, ಅವ್ರೇನ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ಅಂತ ನೀವು ಬರಿಬೇಕು. ಅದು ಇಬ್ರು ಅದು ನೋಡು, ಡಿಪೆಂಡ್ ಆಗುತ್ತೆ, ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿಡು, ಈ ಕ್ವಶನ್ ಬಿಡು. 25ರಲ್ಲಿ 24ನೇ ತಗೋ. ಸ್ಕಿಪ್ ದಿಸ್ ಕ್ವಶನ್. 26 ಇದೆ ಬಿಡು. 25ಕ್ಕೆ ಬರೋಣ. ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಸರ್ಪ್ರೈಸ್ ಕೊಡ್ತೀರಾ? ನಾನು. ಶಬಾಷ್. ಇವಾಗ ನೀವು ಕಪಲ್ ಫೋಟೋಗೆ ಯಾರು ಜಾಸ್ತಿ ಪೋಸ್ ಹೇಳ್ಕೊಡ್ತೀರಾ? ನಾನೇ. ಏ ಹಂಗೆ ಹೇಳಂಗಿಲ್ಲ, ಚೀಟಿಂಗ್. ಇಲ್ಲ ಇವ್ರೆ. ಕಪಲ್ ಪೋಸ್ ಇವ್ರದ್ದು. ಗೂಗಲ್ ಮಾಡ್ಬಿಟ್ಟು ನಾವೇ. ಇಲ್ಲ, ನಾರ್ಮಲ್ ಒಂದು ಪೋಸ್ ಇದೆ ಇದೊಂದು ಹಿಂಗೆ. ಎಲ್ಲದೋ ಅದೊಂದು. ಓಕೆ, ನೆಕ್ಸ್ಟ್ ಕ್ವಶನ್ಸ್. ಶಾಪಿಂಗ್ ಹೋದ್ರೆ ಯಾರು ಜಾಸ್ತಿ ಅಮೌಂಟ್ ಖರ್ಚು ಮಾಡ್ತೀರಾ? ಇದು ಇಬ್ರುನೇ. ನಾನೇ ಒಟ್ಟಿನಲ್ಲಿ. ನಾನು ಇಬ್ರು ಅಂತಾನೆ ಬರೀತೀನಿ ಬೇಕಿದ್ರೆ. ಇವ್ರು ಜಾಸ್ತಿ ಇಲ್ಲ, ಅದು ಕನ್ಸಿಡರ್ ಆಗಲ್ಲ. ಇಬ್ರು ಅಂತ ಹಂಗೆ ಇರ್ಲಿ, ಪರವಾಗಿಲ್ಲ. ಇಬ್ರು ಖರ್ಚು ಮಾಡ್ತೀವಿ. ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ನಿಕ್ ನೇಮ್ ಅಲ್ಲಿ ಕರಿತೀರಾ? ನಿಕ್ ನೇಮಾ? ಎಸ್.
ಏಯ್ ನೋಡ್ ಹಂಗೆ ಹೇಳಂಗಿಲ್ಲ, ಇದು ಮೋಸ ಆಡ್ತಿದ್ದೀರಾ ನೀವು. ಅವ್ರು ನೀನೆ ಅಂತ ಬರೀತಾರೆ. ಕೋತಿ ಗೀತೆ ಅಂತ ಕರೀತಿರ್ತಾರೆ. ಓಕೆ, ಮೊಬೈಲಲ್ಲಿ ಸ್ವಾತಿ ಅಕ್ಕ ನಿನ್ ನಂಬರ್ ಏನಂತ ಸೇವ್ ಮಾಡ್ಕೊಂಡಿದ್ದಾರೆ? ನೀವ್ ಅತ್ತೆ ಹೇಳಂಗಿಲ್ಲ ಅಂತ ನೀನು ಸ್ಟಾರಸ್. ಅಲ್ಲಿ ಬರೀತಾರೆ ನೀವ್ ಹೇಳಿದ್ದೇನೆ. ಮರ್ತೋಗಿತ್ತು. ತಾರೇಶ್ ಅಂತ ಹಾಕಿದ್ರು. ನೋಡಿದ್ಯಾ? ಸ್ಟಾರಸ್ ಅದು ನನ್ನ ಫಸ್ಟ್ ಇಂದನು, ಈಗ್ಲಿಂದ ಅಲ್ಲ. ಸ್ಟಾರೇನ ಸ್ಟಾರ್ ಅಂತ ಕರೀತಾರಲ್ಲ, ಅದಕ್ಕೆ ಸ್ಟಾರೇಸ್ ಅಂತ ಹಾಕೊಂಡಿದ್ದಲ್ಲ. ಅದು ಈಗ್ಲಿಂದ ಅಲ್ಲ, ಲವ್ ಮಾಡ್ದಾಗ. ನೋಡಿ ನಿಮ್ ಗಂಡಂಗೆ ನೀವ್ ಏನಂತ ಸೇವ್ ಮಾಡ್ಕೊಂಡಿದ್ದೀರಾ? ಇಡವೆಲ್ಲ ಅಡಿಬೇಡ ಮಾಡಲ್ಲ ಅಂತ. ಹೆಂಡತಿ ಮೊಬೈಲ್ ಎಲ್ಲ ಐತ್ ಕೇಳು. ಈಗ ಹೊಡೆದು ಇಷ್ಟ ಇಲ್ಲ ಇಲ್ಲ, ಕೆಳಗಡೆ ಕೊಟ್ಬಿಟ್ಟು ಬಂದಿದ್ದೀನಿ. ಕೆಳಗಡೆ ಐತೆ. ಇಲ್ಲ ಜೋಬೆಲ್ಲ ಇಟ್ಕೊಂಡವ್ರೆ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಕ್ವೆಶನ್. ಸ್ವಾತಿ ಅಕ್ಕ ಯಾವಾಗ್ಲೂ ಯಾವ ವರ್ಡ್ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ? ಯಾವ ವರ್ಡ್ನ ಜಾಸ್ತಿ ಕಾಮನ್ ಆಗಿ ಯೂಸ್ ಮಾಡೋ ವರ್ಡ್ ಒಳ್ಳೆ ಏನಾದ್ರೂ ಆಯ್ತು, ಬೈಯೋದಾಗಿರ್ಬೇಕು, ಮಾತಾಡುವಾಗ ಕಾಮನ್ ವರ್ಡ್ ಅಷ್ಟಾಗಿ ಮಾಡಲ್ಲ. ನೀವು ಸೋಲ್ಸ್ಬೇಕಲ್ಲ, ಅದಕ್ಕೆ ಕ್ವಶನ್. ಸರಿ ಆಯ್ತು ಅಂತ. ಹೌದಾ? ನೀವೇನ್ ಬರ್ದಿದ್ದೀರ? ಏನಂತ ಬರ್ದಿದ್ದೀರಾ? ನನ್ಗಾಗಲ್ಲ. ಅಯ್ಯೋ ನಿನ್ನ ಏನ್ ನನ್ ಜೊತೆ ಇರಕ್ಕಾಗಲ್ಲ ಅಂತನಾ? ಅದಲ್ಲ, ನೀನ್ ಏನಾದ್ರೂ ಮಾಡಕ್ ಹೇಳ್ದಾಗ ನನ್ಗಾಗಲ್ಲ ಅದು ಅಂತೀನಲ್ಲ. ಓ ಹಂಗ. ಈಗ ಫ್ಲಾಶ್ ಆಗುತ್ತೆ. ಓಕೆ, ಅತ್ತೆ ಹಂಗೆ ಸ್ಟೋರಿ ಹಾಕ್ಬಿಡವಾ? ಲಾಸ್ಟ್ ಯಾವಾಗ ಐ ಲವ್ ಯು ಹೇಳಿದ್ರು? ಲಾಸ್ಟ್ ಚಾಟ್ ಅಲ್ಲ, ಚಾಟ್ ಅಲ್ಲ, ಲೈವ್ ಅಲ್ಲ. ರೀಸೆಂಟ್ ಆಗಿ ಮೊನ್ನೆ ನಿನ್ನೆ ಅಂತಾನೆ ನಾನು ಬರೆಯಕ್ ಹೋಗಿದ್ದಲ್ಲಿ. ನಿನ್ನೆನೆ ಕಾಟ್ ಮಾಡಿದ್ರೆ ನೋಡ್ತೀನಿ ಲಾಸ್ಟ್. ಏನು ಕಟ್ ಮಾಡಿಲ್ಲ, ನಾನೇ ರಾಂಗ್ ಹಾಕೊಂಡು ಹೋಗ್ತಿದ್ದೀನಿ. ಓಕೆ, ರೀಲ್ಸ್ ಮಾಡುವಾಗ ಯಾರು ಜಾಸ್ತಿ ಟೇಕ್ ತಗೋತಾರೆ? ನಿಂಗೆ ಗೊತ್ತಿರೋ ಕ್ವಶನ್ ಇದು. ಅದಕ್ಕೆ ಓನ್ಲಿ ನಾನೇ. ಓಕೆ, ನೆಕ್ಸ್ಟ್ ಕ್ವಶನ್. ಕಾಲ್ ಕಟ್ ಮಾಡಿ 2 seconds ಅಲ್ಲಿ ಮತ್ತೆ ಕಾಲ್ ಮಾಡೋದು ಯಾರು? ಇವ್ರೆ. ನಾನು ಇವ್ರೆ. ಆಲ್ವೇಸ್ ಬಾಯ್ಸ್. ಆಮೇಲೆ ಬರ್ತ ತೋರಿಸ್ತೀನಿ, ನೀಟಾಗಿ ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗ್ ನಂದು. ಆಯ್ತಾ? ನೆಕ್ಸ್ಟ್ ಕ್ವಶನ್. ನಾನೇ ಕರೆಕ್ಟ್ ಅಂತ ಯಾವಾಗ್ಲೂ ಯಾರು ವಾದ ಮಾಡೋದು? ಈಸಿ ಇವೆಲ್ಲ. ನೀನ್ ಹೇಳ್ಕೊಡ್ತಿದ್ಯಾ? ಅವ್ರ ಹಂಗೆ ನಾನು ಎಲ್ಲೂ ಹೇಳ್ಕೊಡ್ತಿಲ್ಲ, ನಾನು ಹೇಳ್ಕೊಟ್ಟಿಲ್ಲ. ಸರಿ ತಗೋ. ಆಯ್ತು ಆಯ್ತು. ಈ ಕ್ವಶನ್ ಟ್ಯಾಲಿ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಒಟ್ಟು ಕೇಳ್ತೀನಿ. ಇವಾಗ ಅವ್ರ ಎಕ್ಸ್ ಏನಾದ್ರು ನಿಮ್ಗೆ ಅಂದ್ರೆ ಅವ್ರಿಗೆ ಕಾಲ್ ಮಾಡಿದ್ರೆ ನೀವ್ ಹೇಳೋ ಫಸ್ಟ್ ವರ್ಡ್ ಏನಾಗಿರುತ್ತೆ? ಅವಳಿಗೆ ಎಕ್ಸ್ ಇಲ್ಲ, ಅದಕ್ಕೆ ಹೇಳ್ಬಿಟ್ಟು ಹೇಳಿದ್ದು. ನನಗೇನೋ ಎಕ್ಸ್ ಅವಳೆ ಅದೇ ಹೇಳ್ತಾಳೆ. ಹೋಗ್ಲಿ, ನಿಮ್ ರಿಯಾಕ್ಷನ್. ಎಷ್ಟ್ ಜನ ಅಬ್ಬಾ ದೇವ್ರೆ, ಎಷ್ಟ್ ಜನ ಅಂತ ಕೇಳ್ತವ್ರಲ್ಲ. ಒಂದು ಕಾನ್ಸ್ಟೆಂಟ್. ಎಲ್ಲ ಏನ್ ರಿಯಾಕ್ಷನ್ ಕೊಡ್ಬೋದು ಅವರು? ಯಾರು? ಅವರು ಎಕ್ಸ್ ಅಂತ ಅಲ್ಲ, ಫ್ಲರ್ಟ್ ಮಾಡ್ತಿದ್ದೀನಿ. ಬೈತಲೆ ಸರಿಯಾಗಿ ಬೈತಲೆ. ಏ ಬೈಸ್ಕೆಲ್ಲ ರೆಡಿ ಇರ್ಬೇಕು ಅಷ್ಟೇ. ಬೈಯದ ಎಲ್ಲ ಪದಗಳು ಬರ್ತವೆ. ಅದು ನಿಲ್ದು, ನಾನು ಹೇಳಕ್ಕಾಗಲ್ಲ. ಸಂಸ್ಕೃತ ಇರೋ ಬರೋದೆಲ್ಲ ಬರ್ತವೆ, ಅದು ಗೊತ್ತು ಅವರಿಗೆ, ನಂಗೂ ಗೊತ್ತು. ಏನಕ್ಕೆ ಫೋನ್ ಮಾಡಿದ್ಯಾ ಅಂತ ಕೇಳ್ಬೇಕು. ನನ್ನ ಬಾಯಿ ಬರೋದೇ ಸಂಸ್ಕೃತ ಸ್ಟಾರ್ಟಿಂಗ್ ಅಂತವ್ರೆಲ್ಲ ಫೋನ್ ಮಾಡಿ ಸುಮಾರು ಕಿತ್ತಾಕ್ಬಿಟ್ಟು ಅವಳು ನಂದು. ಏನನ್ನ ಏ ಫ್ಲರ್ಟ್ ಮಾಡ್ತಾರಲ್ಲ ಆಗ 19 ಎಕ್ಸ್ ಇದು ಬಿಡು ಆಯ್ತು. ಎಕ್ಸ್ ಓಕೆ, ನಾನು ಕರೆಕ್ಟ್ ಅನ್ಸೋದು. ನೆಕ್ಸ್ಟ್ ಆರ್ಗ್ಯುಮೆಂಟ್ಸ್ ಅಲ್ಲಿ ಲಾಸ್ಟಿಗೆ ವಿನ್ ಆಗೋದು ಯಾರು? ತಡಿ ನಾನು ಓಕೆ ಓಕೆ, ನೆಕ್ಸ್ಟ್ ಕ್ವಶನ್. ಸ್ವಾತಿ ಅಕ್ಕಗೆ ಏನಂದ್ರೆ ತುಂಬಾ ಭಯ? ತಾರೇಶಣ್ಣ ಅಂದ್ರೆ ಗಂಡ ಅಂದ್ರೇನೆ ಭಯ? ಜಾಸ್ತಿ ಇಲ್ಲ ಇಲ್ಲ, ಅವ್ರು ಹೇಳ್ಕೊಡಂಗಿಲ್ಲ ಅಕ್ಕ. ನನ್ನ ಹೆಸರು ಹಾಕತ್ತೀರಿ. ನೀವ್ ಅದೇ ಬರ್ತಿದ್ದೀರಾ? ಜಿರ್ಲೆ. ಎಲ್ಲ ಹುಡುಗಿರಿಗೂ ಇದ್ರಂದ್ರೇನೆ ಭಯ, ನಿಮ್ಗೆ ಅದೇ ಹೇಳಕ್ಕಾಗಿಲ್ಲ. ನನ್ನ ಎಕ್ಸಿಗೆ ಜಿರ್ಲೆ ಅಂದ್ರೆ ಭಯ ಇರ್ತಿರ್ಲಿಲ್ಲ. ರಾತ್ರಿ ಎಲ್ಲ ಕಣ್ಮುಚ್ಕೊಂಡು ಹಿಂಗ್ ಹೋಗ್ತಿದ್ದೆ ಅಂತ ಹೇಳಿದೀನಿ. ಭಯ ಅಂತ ಹೇಳಿದ್ಯಾ? ನೆನ್ನೆ ಹೇಳ್ದೆ ಅಲ್ಲ ನೀನು ದೆವ್ವ ತರ ಎದ್ದಿದೆ ಅಂತ. ಅದ್ ದೆವ್ವ ತರ ಆಡ್ತೀಯ ಅಂತ ಒಂದೊಂದ್ಸಲ ಭಯದು. ಓಕೆ, ಇವಾಗ ಫಸ್ಟ್ ನೀವು ಹೋಗಿದ್ ಪ್ಲೇಸ್ ಯಾವ್ದು? ಟ್ರಿಪ್ಪಾ? ಇದು ಈಸಿ. ಲಾಂಗ್ ಫಸ್ಟ್ ತಡಿ ನಾನು ಬರೀತೀನಿ ನೋಡು.
ಅದ್ರಲ್ಲಿ ಯಾವ್ದು ಅಂತ ಬರಿಬೇಕು. ನಾನು ಲಿಸ್ಟ್ ಬರ್ತೀನಿ ತಡಿ ಫಸ್ಟ್ ಯಾವ್ದೋ ಬೇರೆದ್ ಬರೀತಾವಳ ಅದಕ್ಕೆ ಎಷ್ಟೊಂದು ತಗತ್ತವಳೆ. ಉದ್ದದ್ ಬರೀತಾವ್ರೆ. ನೆಕ್ಸ್ಟ್ ಫಸ್ಟ್ ಒಂದ್ ಬರಿ. ಫಸ್ಟ್ ಒಂದೇ ಬಿಫೋರ್ ಮ್ಯಾರೇಜ್ ಇದು ಆಫ್ಟರ್ ಮ್ಯಾರೇಜ್ ಹೋಯ್ತು. ಏನಾದ್ರೂ ತಗೋ. ಬೇಲೂರು ಮೂಡ್ಗೆರೆ ಮೈಸೂರು ಮೂರ್ ಆಪ್ಷನ್ ಬರ್ತಿದ್ದೀರಾ. ಮೈಸೂರು ಬರ್ದಿದ್ದೀನಿ. ಮೈಸೂರೇ ಟ್ರಿಪ್ ಹೋಗಿದ್ದು. ಇನ್ನು ಬೇಲೂರೆಲ್ಲ ಬಸ್ ಫ್ರೀ ಇತ್ತು ಅಂತ ಕರ್ಕೊಂಡು ಹೋಗ್ತಿದ್ದೆ. ಬೇಲೂರು ಬಸ್ ಫ್ರೀ ಅಂತ ಹೋಗ್ತಿದ್ದು. ಒಂದ್ ನಿಮಿಷ ಹೋಗಿದ್ದು ಮೈಸೂರು. ಬಸ್ ಫ್ರೀ ಇವಾಗಿಂದ ಬಂದಿರೋದು 5 ವರ್ಷ. ನನ್ ಪಾಸು ಬೇಲೂರಲ್ಲಿ ಓದಕ್ ಹೋಗ್ತಿದ್ಲು. ನಾನು ಇಲ್ಲಿ ಬಸ್ ಟಿಕೆಟ್ ಹಾಕೊಂಡು ಅಂದ್ರೆ ಮೀಟ್ ಮಾಡ್ಬೇಕಲ್ಲ, ಹಾಗಾಗಿ ಬಸ್ಸಲ್ಲಿ ಇಲ್ಲಿಂದ ಹೋಗೋದು ಅಲ್ಲಿಂದ ಬರೋದು. ಅದು ಟ್ರಿಪ್ ಅಲ್ಲ, ಮೈಸೂರಿಗೆ ಅಫಿಷಿಯಲ್ ಟ್ರಿಪ್ ಹೋಗಿದ್ದು ಮೈಸೂರು. ಆಯ್ತು. ಮದ್ವೆ ಆದ್ಮೇಲೆ ಯಾವ್ದು ಫಸ್ಟ್ ಟ್ರಿಪ್? ಅದೇ ಇದು ನೀವು ರಾಂಗ್ ಬರೀತಾವ್ರೆ. ಒಂದೇ ಬರಿಬೇಕು, ಒಂದೇ ಬರಿಬೇಕು, ಹೇಳ್ಕೊಡಂಗಿಲ್ಲ. ಸರಿ. ಮದ್ವೆ ಆದ್ಮೇಲೆ ಇಲ್ಲಿಂದ ಹೋಗಿದ್ದು ಬರೆಯಕ್ ಹೋಗಿದ್ದೆ ನಾನು. ಕ್ವಶನ್ ಫಸ್ಟ್ ಅರ್ಥ ಮಾಡ್ಸೋಳಿಗೆ. ಓಕೆ, ಫಸ್ಟ್ ಟೈಮ್ ನೀವಿಬ್ರು ಮೀಟ್ ಆದಾಗ ಫಸ್ಟ್ ಮನ್ಸಿಗೆ ಬಂದಿರೋ ಥಾಟ್ ಏನು? ಮೀಟ್ ಆದಾಗ್ಲ ಇದೆಲ್ಲ ಒದ್ದು ಹೆಂಗೆ ಹೇಳಕ್ಕಾಗುತ್ತೆ? ಏನ್ ಥಾಟ್ ಇಬ್ರಿಗೂ ಒಂದೇ ತಾಟ್ ಹೆಂಗ್ ಬಂದ್ಬಿಡುತ್ತೆ? ನೀನ್ ಬರೀ ನಿನ್ಗೆ ಏನಿಸ್ತು ನನ್ಗೆ ಅನ್ಸುತ್ತೆ ಅಂತ ಬರೀತೀನಿ. ನೀನ್ ಬರೀ ಏನ್ ಥಾಟ್ ಬರೀರಿ ಹೋಗಿ. ಅಷ್ಟು ಉದ್ದ ಐತೆ, ನಾನು ಹೇಳ್ಬಿಡ್ತೀನಿ. ನಾನು ಹೇಳ್ಬಿಡ್ತೀನಿ. ಹೇಳಿ. ನಾನು ಇವಳಿಗೆ ನಾನ್ ಇಷ್ಟ ಇದ್ರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೋಬಾ ಅಂತ ಹೇಳಿದ್ದೆ. ತಗೊಬಂದಿರ್ಲಿಲ್ಲ. ಮೋಸ್ಟ್ಲಿ ನಾನಂದ್ರೆ ಇಷ್ಟ ಇಲ್ವೇನೋ, ಅದಕ್ಕೆ ತಂದಿಲ್ವೇನೋ ಅಂತ ಅನ್ಕೊಂಡಿದ್ದೆ. ಫಸ್ಟ್ ಅದು ಅವ್ರು ಅದ್ ಕೇಳ್ತಿಲ್ಲ. ಇನ್ಯಾವಾಗ ಫಸ್ಟ್ ನೋಡ್ದಾಗ ನೋಡ್ತೀವಲ್ಲ, ನೋಡಿದಾಗ ಇವಳನ್ನೇ ಮದ್ವೆ ಆಗ್ಬೇಕು ಈ ತರ ಒಂದು ಥಾಟ್ ಬರುತ್ತಲ್ವಾ ಮನ್ಸಲ್ಲಿ, ಆತರ. ನಾನ್ ಹೇಳ್ತೀನಿ ನೋಡು. ಫಸ್ಟ್ ಟೈಮ್ ನಾನು ಇವ್ರು ನೋಡಿದಾಗ ಇವ್ರಿಗೆ ಚೆನ್ನಾಗಿ ಬೈಕೊಂಡಿದ್ದೆ. ಯಾಕೆಂದ್ರೆ ಇವ್ರ ಫ್ರೆಂಡ್ಸ್ ನನ್ನನ್ನು ರೇಗಿಸ್ತಿದ್ರು. ಇವ್ನ ಹೆಸರು ಕರ್ದ್ಬಿಟ್ಟು ಅಟೆಂಡೆನ್ಸ್ ಬಂದಾಗ ನಾನು ರೇಗಿಸ್ತಿದ್ರು ಅಂತ ಬೈಕೊಂಡಿದ್ದೆ. ಕಾಲ್ ಹಾಕ್ತೆ ಬಿದ್ಬಿಟ್ಲು. ಅಷ್ಟೇ, ಅದು ಇದು ಆನ್ಸರ್. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್. ಫಸ್ಟ್ ಕೊಟ್ಟಿರೋ ಗಿಫ್ಟ್ ಏನು? ಸಿಕ್ಕಿದ್ರು ಇವಾಗ. ಟೆಡಿ ಬೇರ್. ನೀವ್ ಯಾಕೆ ಕೇಳಿದ್ರಿ? ಬರ್ತಿಲ್ಲ. ನನಗಿಲ್ಲ. 25 ಗಾನು. ಅದು ಮೈಸೂರಲ್ಲೇನೆ ಟ್ರಿಪ್ ಹೋಗಿದ್ವಲ್ಲ, ಅಲ್ಲಿ ಝೂ ಹತ್ರ ತಕೊಟ್ಟಿದ್ದು. ಕೋತಿಗೊಂದು ಕೋತಿ ತಕೊಟ್ಟೆ. ಈ ಸ್ವಲ್ಪ ಕಲರ್ ಹೇಳಿ ಹೋಗ್ಲಿ. ಪಿಂಕ್ ಇರುತ್ತೆ. ಪಿಂಕ್ ರೆಡ್ ಮತ್ತೆ ಕ್ರೀಮ್ ಕಲರ್. ವಾವ್, ನೋಡಿ ಇದಕ್ಕೆ ಹುಡುಗಿರ ಅನ್ನೋದು. ಹುಡುಗರಿಗೆ ಏನು ನೆನಪಿರಲ್ಲ. ಬರೀ ಇಂಥವು ಮಾತ್ರ ಹುಡುಗರಿಗೆ ನೆನಪಿರಲ್ಲ. ಹುಡುಗಿಗೆ ಏನ್ ಭಯ ಅಂತಾನೂ ಗೊತ್ತಿಲ್ಲ. ನಮಗೆ ಅಷ್ಟು ಜವಾಬ್ದಾರಿಗಳಿರುತ್ತೆ. ಇಂಪಾರ್ಟೆಂಟ್ ಯಾವ್ದಿದೆ ಅದನ್ನ ನೆನ್ಪಟ್ಕೊಂಡು ಬಿಡ್ತೀವಿ. ಮೈಸೂರಿಗೆ ಫಸ್ಟ್ ಟ್ರಿಪ್ ಹೋದ್ಮೇಲೆ ಟೆಕ್ ಕೊಟ್ಟಿದ್ದು ಅಲ್ಲೇ ತಾನೆ? ಇಲ್ಲ, ಅದೆಲ್ಲ ನೆನಪಿಲ್ಲ. ಹಂಗೆ ನೆನ್ಪಿಡ್ಕೋಬೇಕು. ಓಕೆ, ನೆಕ್ಸ್ಟ್ ಕೇಳಲಾ? ನೀವಿಬ್ರಲ್ಲಿ ಯಾರು ಫಸ್ಟ್ ಕಿಸ್ ಕೊಟ್ಟಿದ್ದು? ಇವ್ರ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಮದುವೆ ಮಾಡಿಸ್ಬೇಕು. ಹೇಳು ಫಸ್ಟ್, ನಂಗೆ ಗೊತ್ತಿಲ್ಲ. ರೊಮ್ಯಾಂಟಿಕ್ ಯಾರು ನಾನೇ ಅಂದ್ಮೇಲೆ ನಾನೇ ಕೊಟ್ಟಿರ್ತೀನಿ. ಆಯ್ತಾ? ಸರಿ, ಇನ್ನೂ ಒಂದಿದೆ. 26 77ನೇದಕ್ಕೆ ಬಂದಿದ್ದೀನಿ. 27ಕ್ಕೆ ಬಂದಿದ್ದೀನಿ ನಾನು. ಹೇಳು, ಆಯ್ತು ಕೇಳು. ಅಷ್ಟೊಂದು ಬರ್ಕೊಂಡೇ ಇಲ್ವಲ್ಲ. ಮಿಸ್ ಮಾಡ್ಕೊಂಡಿದ್ಯಾ? ಸರಿ, ಕೇಳು ಆಯ್ತು. ಓಕೆ, ಯಾವ ಡ್ರೆಸ್ ಅಲ್ಲಿ ಸ್ವಾತಿ ಅಕ್ಕ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂತ ನಿಂಗೆ ಅನ್ಸುತ್ತೆ? ಸರಿ. ನಿಮ್ಗೆ ಹೇಳಿದಾರೆ ಯಾವ ಡ್ರೆಸ್ ಅಲ್ಲಿ ಅಂತ? ಡ್ರೆಸ್ ಕಲರ್ ಅಂತ ಬರ್ತಿದ್ಯಾ? ಅದೆಲ್ಲ ಗೊತ್ತಿಲ್ಲ ನನಗೆ, ಕಲರ್ ಮಾತ್ರ. ಚೂಡಿದಾರ್, ಸ್ಯಾರಿ, ಈ ತರ ಯಾವ್ದು ಅಂತ? ಸರಿ. ನಾನು ಬರ್ದಾಯ್ತು ಸೀರೆ ಅಂತ. ಓಕೆ, ಇವ್ರು ಇಲ್ಲಿ ತನಕ ನೀನ್ ಅದ್ರಲ್ಲೇ ಚೆನ್ನಾಗ್ ಕಾಣ್ತೀಯ, ಇದ್ರಲ್ಲೇ ಚೆನ್ನಾಗ್ ಕಾಣ್ತೀಯ ಅಂತ ಹೇಳೋದೇ ಇಲ್ಲ. ಫಸ್ಟ್ ಅದೇ ಮದ್ವೆಗ್ ಮುಂಚೆ ಹೇಳಿರ್ತಾರೆ, ಮದ್ವೆ ಆದ್ಮೇಲೆ ಹೇಳಲ್ಲ. ಮುಂಚೆನೂ ಅಷ್ಟೊಂದು ಕಾಂಪ್ಲಿಮೆಂಟ್ ಕೊಡ್ತಿರ್ಲಿಲ್ಲ. ನೀನ್ ಚೆನ್ನಾಗಿದ್ಯಾ, ಚೆನ್ನಾಗ್ ಕಾಣ್ತಿದ್ಯಾ, ಒಪ್ಕೊಂಡ್ರೆ ಸಾಕು, ಆಮೇಲೆ ಅಂತ ಏನು ಹೇಳೋ ಅವಶ್ಯಕತೆ ಇಲ್ಲ. ಬಿದ್ರೆ ಸಾಕು, ಆಮೇಲೆ ಏನಾರ ಆಗ್ಲಿ. ಆಯ್ತಾ? ಆಯ್ತು. ಎಷ್ಟು 25 ಇತ್ತಾ? 1 2 3 4 5 6 7 8 8 ತಪ್ಪು. ಯಾವ್ದು ಬಿಟ್ಟಿದೀನಿ ಗೊತ್ತಿಲ್ಲ. 27 8 ತಪ್ಪು ಬಿಡು. 8 ತಪ್ಪ ಅಂದ್ರೆ 19. ಹೆಂಗೆ? ಮ್ಯಾಕ್ಸ್ ಅಲ್ಲಿ ಫಸ್ಟ್ ಅಂತ ಇವಾಗ ಗೊತ್ತಾಯ್ತು. ಪರವಾಗಿಲ್ಲ. ಅರೆ ಬಳೆ ನೀನ್ ದಡ್ಡಿ. 7 ಅದಕ್ಕೆ 2 ಸತಿ ಫೇಲ್ ಆಗಿದ್ದು. 8 ತಪ್ಪು. 1 2 3 ನಂದು 7 ತಪ್ಪು. ಇವ್ರಿಗಿಂತ ಒಂದು ಸರಿಯಾಗಿ ಹೇಳಿದ್ದೀನಿ. ಇಬ್ರು ಸೇರಿ ತಪ್ಪು ಹೇಳೋದು ತಪ್ಪು. ಯಾಕೆ ನೀನು ಒಂದು ತಪ್ಪು ಹೇಳಿಲ್ವಾ? ಹಿಂಗೆ ಜಗಳ ಆಡ್ತಾ. ಓಕೆ, ಆಯ್ತಾ? ಇವತ್ತು ಬಹಳ ದಿವಸದ ಆಸೆ ನೆರವೇರ್ತು. ಇವಾಗ ಇವ್ರ ಅಪ್ಪ ಅಮ್ಮಂಗ್ ಮೊದ್ಲು ಹೇಳ್ಬೇಕು ಮದ್ವೆ ಮಾಡಿ ಅಂತ. ಬೇಡ ಬೇಡ, ರೊಮ್ಯಾಂಟಿಕ್ ಯಾರು, ರೊಮ್ಯಾಂಟಿಕ್ ಯಾರು, ಕಿಸ್ ನಾನು ಅಂತ. ಚಿಕ್ಕದು ಅಂದ್ರೆ ಹಂಗಲ್ಲ, ಹಿಂಗೆ ಮಾಡ್ತಿರೋದು ವಿಡಿಯೋ. ಹಿಂಗ್ ತಗೊಂಡ್ರೆ ಏನು? ಹಂಗ್ ತಗೊಂಡ್ರೆ ಬರಲ್ಲ. ಫೋಟೋ ಕೊಡ್ತಿದ್ಯಾ ಮದ್ವೆಗೆ? ಸರಿ, ಇಷ್ಟೇ ಕ್ವಶನ್ಸ್. ಯಾವ್ದಾವ್ದು ಮಿಸ್ ಆಗಿದೆ ಗೊತ್ತಿಲ್ಲ. ನಿಮ್ಗೇನ್ ಅನಿಸ್ತು ಇವಾಗ? ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೀವಿ ಅನಿಸ್ತಾ? ಅನಿಸ್ತು ತುಂಬಾ. ಓಕೆ, ತುಂಬಾನಾ? ತಡಿ ಒಂದ್ ನಿಮಿಷ. ಒಂದೊಂದ್ ಚೀಟ್ ಮಾಡಿದೀರಾ? ಒಂದೊಂದ್ ಚೀಟ್ ಮಾಡಿದೀರಾ? ಒಂದೊಂದು ರಾಂಗ್ ಹಾಕಿದೀನಿ. ಸ್ಟಾರ್ಟಿಂಗ್ ಎಲ್ಲಿ ತೋರ್ಸ್
ಇಲ್ಲ ಇಲ್ಲ, ಇದು ನಾನು ಒಂದಿದ್ದು 4ನೇದ್ರಲ್ಲೂ ಕೂಡ ರಾಂಗ್ ಹಾಕೊಂಡಿದ್ದೀನಿ. ನಾನು ಇಲ್ಲಿ ನೋಡಿ ಇಲ್ಲಿ ರಾಂಗ್ ಅಂತಾನೆ ಹಾಕೊಂಡು ಹೋಗಿದ್ದೀನಿ. ಓಕೆ ಅದು ಫ್ಲೋನಲ್ಲಿ ಗೊತ್ತಾಗಲ್ಲ ಅಲ್ವಾ? ರಾಂಗ್ ಹಾಕಿದ್ದೀನಿ. ಓಕೆನಾ? ಹೆಂಗೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಖುಷಿ ಆಗಿದೆ ಅಂತ ಅನ್ಕೋತೀನಿ. ಇವಳು 18+ ಆಗ್ಬಿಟ್ಟಿದ್ದಾಳೆ. ಇವ್ರ ಅಪ್ಪ ಅಮ್ಮಗೆ ಹೇಳ್ತೀನಿ ಮದುವೆ ಮಾಡಿ ಅಂತ. 18+ ಫಂಕ್ಷನ್ ಮಾಡಿದಾರೆ. ಏನ್ ಫಂಕ್ಷನ್? ಇನ್ನೋಸೆಂಟ್ ಗೊತ್ತಿಲ್ಲ ಪಾಪ. ಏನ್ ಫಂಕ್ಷನ್? ಮಾಡಿಲ್ವಾ? ಸರಿ ಮಾಡಿಲ್ವಂತೆ. ಏನ್ ಹೇಳ್ತವ್ರ ಅರ್ಥ ಆಗ್ಲಿಲ್ಲ. ನಿಮ್ಗೆ ಅರ್ಥ ಆಗಿದೆ ಹೇಳಿ. ಈ ತರ ಕ್ವಶನ್ ಗಳಿಂದ ಇಬ್ರು ಸರಿಯಾಗಿ ಹೇಳೋದ್ರಿಂದ ನನ್ನ ಪ್ರಕಾರ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅನ್ಕೊಳಕ್ಕಾಗಲ್ಲ. ನಾವು ಫನ್ನಿಯಾಗಿ ಮಾಡಿದ್ದು ಸುಮ್ನೆ. ಸೀರಿಯಸ್ ನಾನು ಕನ್ಕ್ಲೂಷನ್ ಕೊಡ್ತಿದ್ದೀನಿ, ಸೀರಿಯಸ್ ಆಗಿ ಹೇಳ್ತಿಲ್ಲ. ಆಮೇಲೆ ಅವರು ಎಲ್ಲ ಟೆಸ್ಟ್ ಮಾಡಕ್ಕೆಲ್ಲ ಹೋಗ್ಬೇಡಿ. ಈ ತರ ಇದ್ರೆ ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ಅಲ್ಲ. ಸೊ ಒಬ್ರನ್ನೊಬ್ರು ಎಷ್ಟೋ ಆನ್ಸರ್ ಮಾಡ್ದಲೇ ಇಲ್ಲಿ ತನಕ ಬಂದಿರೋರ್ನು ನೋಡಿದೀವಿ. ಅಂದ್ರೆ ಎಲ್ಲ ಮನ್ಸಲ್ಲೇ ಬಚ್ಚಿಟ್ಕೊಂಡಿರ್ತಾರೆ, ಪ್ರೀತಿನಾರ ಆಗ್ಲಿ ಎಮೋಷನಲ್ ಆಗ್ಲಿ ಎಲ್ಲದನ್ನು ಕೂಡ. ನಂತರ ಹೋಗಲ್ ಕನ್ನಡಿ ಐತೆ, ಮುಖ ನೋಡ್ಕೋಬಾ. ನಂತರ ಸರಿ ನಾನು ಎಕ್ಸ್ಪ್ರೆಸ್ ಮಾಡಲ್ಲ, ಹ್ಞೂ ಸರಿ ಆಯ್ತು. ಇವರು ಎಕ್ಸ್ಪ್ರೆಸ್ ಮಾಡಲ್ಲ. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.